ನಮಸ್ಕಾರ, ನಾನು ಕಲಾಪ್ರಸನ್ನ. ಸೊ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನೇನು ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ ಅಂದರೆ, ನಾನು ಧರ್ಮಸ್ಥಳದ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಧರ್ಮಸ್ಥಳದಲ್ಲಿ ಆದ ನನ್ನ ಅನುಭವಗಳು ಮತ್ತು ಸೌಜನ್ಯ ಕೇಸ್ ಬಗ್ಗೆ ನನಗಿರುವ ಅನಿಸಿಕೆಗಳು ಅಂತ ಮಾಡಾಕಿದ್ದೆ. ಸೊ ಅದರಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಆ ವಿಷಯ ಏನಿದೆಯಲ್ಲ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಆ ವಿಡಿಯೋ ನೋಡಿರೋರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ನಾನು ಏನು ಮಾತಾಡ್ತಿದ್ದೀನಿ ಅಂತ. ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಸೊ ಆ ವಿಡಿಯೋ ನೀವು ನೋಡ್ಬೋದು. ಸೊ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ನಮ್ಮ ಮನೆಯವ್ರ ಫ್ರೆಂಡು, ಅವ್ರ ಮಿಸ್ಸಸ್ಸು, ಅವ್ರ ಮಕ್ಕಳು, ನಾವು ನಮ್ಮ ಪಕ್ಕದ ಮನೆ ಹುಡುಗಿ ಹೋಗಿದ್ವಿ. ಇದೆಲ್ಲ ನಾನು ಫಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನ್ನ ಪರ್ಸ್ ಎಲ್ಲಿ ಕಳೆದೋಯ್ತು ಅಂತಲೂ ಹೇಳಿದ್ದೀನಿ, ಮತ್ತು ಹೇಗೆ ಸಿಕ್ತು ಅಂತಲೂ ಹೇಳಿದ್ದೀನಿ. ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋದಾಗ ಏನಾಯಿತು ಅಂತ ನಿಮಗೆ ಹೇಳಿರಲಿಲ್ಲ. ಆಮೇಲೆ ದೇವ್ರ ದರ್ಶನದಿಂದ ಬಂದ ಮೇಲೆ ಏನಾಯಿತು ಅಂತಲೂ ನಿಮಗೆ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋದಾಗ ಏನಾಯ್ತಪ್ಪ ಅಂತಂದರೆ, ದೇವಸ್ಥಾನದಲ್ಲಿ ಫುಲ್ ರಶ್ ಇದ್ದರು. ಸಮ್ಮರ್ ಅಲ್ವಾ, ಯೂಶ್ವಲಿ ಧರ್ಮಸ್ಥಳದಲ್ಲಿ ಯಾವಾಗಲೂ ಜನ ಇರ್ತಾರೆ. ಆದರೆ ವೀಕೆಂಡ್ಸು ಮತ್ತು ಸಮ್ಮರಲ್ಲಿ ಮಾತ್ರ ಇನ್ನೂ ಜಾಸ್ತಿನೇ ಇರ್ತಾರೆ. ಹಾಗಾಗಿ ಅವತ್ತು ತುಂಬಾ ರಶ್ ಇದ್ದರು. ಸೊ ನಾವು ರಶಲ್ಲೇ ಹೋಗ್ತಾ ಇದ್ವಿ. ಒಳಗಡೆ ಹೋದ್ವಿ. ಇನ್ನೇನು ಸ್ವಲ್ಪ ದೂರ ಇತ್ತು ಅಷ್ಟೇ ದರ್ಶನ ಮಾಡೋದಕ್ಕೆ. ಸೊ ಅಲ್ಲಿ ಒಬ್ಬರು ಪರಿಚಯ ಆಗ್ತಾರೆ, ಮಂಡ್ಯದವರು. ಸೊ ಪಾಪ ಲೇಡೀಸು ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ನಾನು, ಅವರು ಮತ್ತು ನಮ್ಮ ಪಕ್ಕದ ಮನೆ ಹುಡುಗಿ 3 ಜನ ಮಾತಾಡ್ಕೊತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮಗಿಂತ ಇನ್ನೊಂದು ಸ್ವಲ್ಪ ದೂರ ಮುಂದೆ, ಜಾಸ್ತಿ ದೂರ ಇನ್ನೊಂದು ಸ್ವಲ್ಪ ಮುಂದೆ ಇಬ್ಬರು ಇದ್ದರು. ಅಂದರೆ ಒಂದು ಹುಡುಗ, ಒಂದು ಹುಡುಗಿ. ಹುಡುಗಂಗೆ ಜಾಸ್ತಿ ಏನು ಏಜ್ ಆಗಿರಲಿಲ್ಲ, ಒಂದು 20 ವರ್ಷ ಆಗಿತ್ತು ಅಷ್ಟೇ. ಹುಡುಗಿಗೂ ಒಂದು 16-17 ವರ್ಷ ಇರ್ಬೋದು. ತುಂಬ ದೊಡ್ಡೋರಂತ ಏನಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲದೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಸೊ ಯಾಕೆ ಅಂತಂದರೆ ಗೊತ್ತಿಲ್ಲದೆ ಇರೋ ವಯಸ್ಸು ಅಲ್ಲ ಅವ್ರದ್ದು. ಏನೋ ಮಕ್ಕಳು ಒಂದು 10 ವರ್ಷದ ಒಳಗಡೆ ಆದರೆ ಮಕ್ಳಿಗೆ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಇವ್ರಿಗೆ ಹಾಲೇ 20 ವರ್ಷ ಹತ್ತತ್ರ ಆಗಿದೆ ಏಜು. ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಅವ್ರು ಬಂದರು. ಅವರಿಬ್ಬರೇ ಬಂದಿದ್ದು. ಅವ್ರ ಜೊತೆ ಇನ್ಯಾರೂ ಇರಲಿಲ್ಲ ಅಂತ ಅನ್ಕೋತೀನಿ. ದೊಡ್ಡೋರು ಇದ್ದಿದ್ರೆ ಅವ್ರಿಗೆ ಭಯ ಭಕ್ತಿ ಅನ್ನೋದು ಇರ್ತಿತ್ತು. ಸೊ ಯಾರೂ ದೊಡ್ಡೋರು ಇರಲಿಲ್ಲ, ಅವರಿಬ್ಬರೇ ಇದ್ದರು. ಸೊ ನಾವು ನೋಡ್ತಾನೆ ಇದ್ವಿ. ಅವನು ಅವಳ ಹೆಗಲ ಮೇಲೆ ಕೈ ಹಾಕ್ಕೊಬರೋದು, ಕೈ ಇಟ್ಕೊಂಡು ಬರೋದೆಲ್ಲ ಮಾಡ್ತಿದ್ದ. ಯಾರೋ ಅಣ್ಣನೋ ಯಾರೋ ಇರ್ಬೋದು, ಸೇಫ್ಟಿಗೋಸ್ಕರ ಇಟ್ಕೊಂಡು ಬರ್ತಿದ್ದಾರೆ. ಜನ ಜಾಸ್ತಿ ಅಲ್ವಾ, ತಳ್ಳಿಬಿಡ್ತಾರೆ ಅಂತ ಭಯಕ್ಕೆ ಇಟ್ಕೋತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅವ್ನ ಕಾಲು ಇವಳು ತುಳಿಯೋದು, ಇವಳು ಕಾಲು ಅವ್ನು ತುಳಿಯೋದು ಮಾಡ್ತಾಯಿದ್ರು. ಇದೇನಪ್ಪ ಈ ಥರ ಅಸಭ್ಯವಾಗಿ ನಡ್ಕೋತಾ ಇದ್ದಾರಲ್ಲ ಅಂತ ಅನಿಸ್ತು. ಸೊ ಅದನ್ನೇ ನಾವು ದೊಡ್ಡದಾಗಿ ತೊಗೊಂಡಿಲ್ಲ. ಸೊ ಅಣ್ಣ ತಂಗಿ ಇರ್ಬೋದೇನೋ, ಸುಮ್ಮನೆ ಆಟ ಆಡ್ತಿದ್ದಾರೆ ಅಂತ ನಾವು ಅಂದ್ಕೊತಿದ್ವಿ. ಆಮೇಲೆ ನೋಡಿದ್ರೆ ಅವನು ಸೊಂಟ ಗಿಲ್ಲೋದು, ಒಂಥರ ತಪ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಿದ್ದ. ಆವಾಗ ನಮಗೆ ಗೊತ್ತಾಯಿತು, ಇವರು ಮಕ್ಕಳ ಥರ ಆಡ್ತಿಲ್ಲ, ಇವರು ಬೇರೆ ಥರನೇ ಮಾಡ್ತಿದ್ದಾರೆ ಅಂತ. ಸೊ ಯಾಕಪ್ಪ, ನನಗೆ ಒಂಥರ ಬೇಜಾರಾಯಿತು. ಇದೇನು ದೇವಸ್ಥಾನನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ. ಅಂದರೆ ಯಾರಿಗಾದ್ರೂ ಇವಾಗ ದೇವ್ರ ಮೇಲೆ ಭಕ್ತಿ ಇದ್ದರೆ, ಅಥವಾ ನಾವು ದೇವ್ರ ನೋಡೋಕ್ಕೆ ಬಂದರೆ ನಮ್ಮ ಮನಸ್ಸು ಎಲ್ಲ ದೇವ್ರ ಕಡೆನೇ ಇರುತ್ತೆ. ಆ ಈ ಕಡೆ ಡೈವರ್ಷನ್ನೇ ಆಗಲ್ಲ. ನಮ್ಗೆ ಏನಿದ್ರು ನಮ್ಮ ಬೆಳಗ್ಗೆಯಿಂದ ಎಷ್ಟೇ ಟಯರ್ಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಫೈನಲಿ ದೇವರು ಎಷ್ಟು ರಶ್ಶಲ್ಲಿ ಹೆಂಗಾದರೂ ನಾವು ಹೋಗ್ಬಿಡ್ತೀವಿ. ಫೈನಲಿ ನಾವು ದೇವ್ರನ್ನ ನೋಡಬೇಕು ಅಷ್ಟೇ ನಮ್ಮ ಮನಸ್ಸಲ್ಲಿ ಓಡ್ತಿರುತ್ತೆ. ನಮ್ಮ ಮನಸ್ಸಲ್ಲಿ ಅಂತಾರೆ ಅಲ್ಲಿರೋ ಬರೋರ್ಗೆ ಎಲ್ರಿಗೂ ಭಕ್ತಾದಿಗಳಿಗೂ ಅದೇ ಓಡ್ತಿರುತ್ತೆ. ದೇವ್ರ ದರ್ಶನ ಮಾಡಬೇಕು ಅಂತ ಇರುತ್ತೆ. ಆದರೆ ಇವರೇನಪ್ಪ, ದೇವ್ರ ದರ್ಶನ ಮಾಡೋದಕ್ಕಿಂತ ಇವರು ಈ ಥರ ಮಾಡಿಕೊಂಡು ತಿರ್ಕೊಂಡು ಆಟ ಆಡ್ಕೊಂಡಿದ್ದಾರಲ್ಲ ಅಂತ ಅನ್ನಿಸ್ತು. ಸೊ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ನಮಗೆ ಫಸ್ಟ್ ಅರ್ಥ ಆಗಲಿಲ್ಲ. ಎಲ್ಲೋ ಮಕ್ಕಳು 20 ವರ್ಷದವರಲ್ವ, ಸ್ವಲ್ಪ ಚೈಲ್ಡಿಶಾಗಿ ಆಡ್ಬೋದೇನೋ ಅಂತ ನಾವು ಅಂದ್ಕೊಂಡ್ವಿ. ಅದು ಬರ್ತಾ ಸೀರಿಯಸ್ಸೇ ಆಗ್ತಿತ್ತು. ಒಂಥರ ಅದು ನೋಡಿದ್ರೇ ನಮಗೆ ಗೊತ್ತಾಗ್ತಿತ್ತು. ಪಾಪ ಅವರು ಅಬ್ಸರ್ವ್ ಮಾಡಿದ್ರು. ಸೊ ಅವ್ರಿಗೂ ಬೇಜಾರಾಯಿತು. ಅವರು ನೋಡಿ ಈ ಥರ ಎಲ್ಲ ಮಾಡ್ತಾರೆ ಪೇರೆಂಟ್ಸ್. ಪಾಪ ನಮ್ಮ ಮಕ್ಕಳು ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ, ಇವ್ರು ದೇವಸ್ಥಾನಕ್ಕೆ ಬಂದು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ಅಷ್ಟೇ ಅಬ್ಸರ್ವ್ ಮಾಡ್ತಿದ್ರು. ಆದರೆ ಯಾರೂ ಅವರಿಗೆ ಬುದ್ಧಿ ಹೇಳು ಅಂತ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಅವ್ರು ಬಂದಿರೋ ದರ್ಶನಕ್ಕೆ ಈ ಥರದ್ದೆಲ್ಲ ಮಾತಾಡೋದಾಗಲಿ, ಒಬ್ಬರು ಬುದ್ಧಿ ಹೇಳೋ ಇಷ್ಟರಲ್ಲಿ ಇರೋದಿಲ್ಲ. ಸೊ ನಮಗೇನು, ನಾವು ಹೋಗಿದ್ದೀವಿ ದೇವಸ್ಥಾನಕ್ಕೆ, ದರ್ಶನ ಮಾಡ್ಕೊಂಬರ್ಬೇಕು ಅನ್ನೋದೇ ಇರುತ್ತೆ. ಈಗ ನಾವು ಹೇಳಿದ್ರು ನೀವ್ಯಾರು ಹೇಳೋದಕ್ಕೆ ಅಂತ ಹೇಳ್ಬಿಟ್ರೆ ಅವಾಗ ಎಷ್ಟು ಬೇಜಾರಾಗುತ್ತಲ್ವ. ಈಗ ನಾವು ಹೇಳ್ಬೋದು ಈ ಥರ ಎಲ್ಲ ಮಾಡಬಾರ್ದು, ದೇವಸ್ಥಾನದಲ್ಲಿರಿ, ದೇವಸ್ಥಾನ ಇದು, ಸಭ್ಯತೆಯಿಂದ ಇರಿ ಅಂತ ಹೇಳ್ಬೋದು. ಸೊ ಅವ್ರು ಕೇಳೋ ತಾಳ್ಮೆ ಅವ್ರಿಗಿರ್ಬೇಕಲ್ಲ. ಸೊ ಅವ್ರು ಹೇಳ್ಬೋದು ನೀವ್ಯಾರು ನಮ್ಗೆ ಕೇಳೋದಕ್ಕೆ ಅಂತ ಹೇಳ್ಬೋದು. ಸೊ ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ, ಆ ಕ್ಯಾಮ್ರಾ ಭಯನೂ ಇಲ್ಲ. ಕ್ಯಾಮ್ರಾ ಭಯ ಹಾಳಾಗೋಗ್ಲಿ, ಅಟ್ಲೀಸ್ಟ್ ಇದು ದೇವಸ್ಥಾನ, ಪುಣ್ಯ ಸ್ಥಳ, ಭಯ ಇಲ್ವಾ ದೇವ್ರ ಮೇಲೆ ಅಂತ ನನಗನ್ನಿಸ್ತು. ಯಾವ ವ್ಯಕ್ತಿಗೆ ಭಯ ಇರುತ್ತೋ ಆ ವ್ಯಕ್ತಿ ಯಾವತ್ತೂ ತಪ್ಪು ಮಾಡೋದಿಲ್ಲ. ಇವರು ಭಯ ಭಕ್ತಿ ಇಲ್ಲದೆ ಇರೋರು. ನನಗಂತೂ ಇವರೆಲ್ಲ ಹಂಗಿರೋರು ಯಾಕೆ ಬರ್ತಾರೆ ದೇವಸ್ಥಾನಕ್ಕೆ
ಅಟ್ಲೀಸ್ಟ್ ಪಾರ್ಕಿಗೆ ಹೋಗಿ, ಸಿನಿಮಾಗೆ ಹೋಗಿ, ಅಥವಾ ಇನ್ನೆಲ್ಲಾದರೂ ಹಾಳಾಗಿ ಹೋಗಿ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವಸ್ಥಾನನೇ ಯಾಕೆ ಹಾಳು ಮಾಡ್ತಿದ್ದೀರಾ? ಅದಕ್ಕಿರೋ ಪವಿತ್ರತೆನ ಯಾಕೆ ನೀವು ಹಾಳು ಮಾಡ್ತಿದ್ದೀರಾ ಅಲ್ವಾ? ಅದಕ್ಕೆ ಅಂತಲೇ ಬೇರೆ ಬೇರೆ ಜಾಗಗಳಿದ್ದಾಗ ನೀವು ದೇವಸ್ಥಾನಕ್ಕೆ ಯಾಕೆ ಬರ್ತಿದ್ದೀರಾ? ನನಗಂತೂ ಸಿಕ್ಕಾಪಟ್ಟೆ ಕೋಪನೂ ಬಂತು. ಸರಿಯಾಗಿ ಬೈದ್ಬಿಡೋಣ ಅಂತ ಮನ್ಸಿಗೆ ಬಂದ್ರೂ, ಬೇಡ ಇದು ದೇವಸ್ಥಾನ, ಆ ಥರ ಎಲ್ಲ ಮಾತಾಡಬಾರ್ದು, ಮಾತಾಡಿ ನಮ್ಮ ಬಾಯಿನೇ ನಾವು ಹೊಲ್ಸು ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅಂದ್ಕೊಂಡು ದರ್ಶನ ಮಾಡ್ಕೊಂಡು ಬಂದಮೇಲೂ ನಮ್ಗೆ ಅದೇ ಅನ್ನಿಸ್ತಿತ್ತು. ಅವರು ದರ್ಶನ ಮಾಡ್ಕೊಂಡು ಬಂದರು. ಸರಿ ಊಟಕ್ಕೆ ಹೋದ್ವಿ. ನಾವು ಅಲ್ಲಿ ಕೂಡ ಅವ್ರನ್ನ ನೋಡಿದ್ವಿ. ಅಲ್ಲೂ ಅವರೇನು ಸಭ್ಯತೆಯಿಂದ ಕೂತ್ಕೊಳ್ಳೋದಾಗಲಿ ಅದೆಲ್ಲ ಮಾಡ್ತಿರ್ಲಿಲ್ಲ. ಊಟದ ಕೋಣೆ ಅನ್ನೋದು ಅವ್ರಿಗಿರಲಿಲ್ಲ. ಅಟ್ಲೀಸ್ಟ್ ಅಷ್ಟು ಜನ ಇರ್ತಾರೆ, ನೋಡ್ತಾರೆ ಅನ್ನೋ ಭಯ ಇಲ್ಲ. ಭಯ ಹಾಳಾಗೋಗ್ಲಿ. ಪ್ಲೇಸ್ ಯಾವುದದು, ಪುಣ್ಯ ಸ್ಥಳ ಅದು, ಅದನ್ನು ಹಾಳು ಮಾಡ್ತಿದ್ದೀವಿ ಅನ್ನೋದು ಬೇಡವಾ? ನನಗಂತೂ ಯಾಕಪ್ಪ ಇವರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಅನಿಸ್ತು. ಶೋಕಿಗೆ ಬರ್ತಾರೆ ಇವ್ರು ದೇವಸ್ಥಾನಕ್ಕೆ, ಅಥವಾ ಇನ್ನೆಂತಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ? ಬರೋ ಭಕ್ತಾದಿಗಳ ಮನಸ್ಸಿಗೆಲ್ಲ ಎಷ್ಟು ಒಂಥರ ಮುಜುಗರ ಅನ್ಸಲ್ವಾ? ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ನಮ್ಮಿಂದ ಅವ್ರು ನೋಡಿ ಕಲಿತಾರೆ. ನಾವು ಡೀಸೆಂಟಾಗಿರಬೇಕು ಅನ್ನೋದು ಗೊತ್ತಾಗಲ್ವಾ? ವಯಸ್ಸಾದವರೆಲ್ಲ ಬಂದಿರ್ತಾರೆ, ಅವ್ರಿಗೊಂಥರ ಮುಜುಗರ ಅನ್ಸಲ್ವಾ? ಪಾಪ ಒಂದು ಜನ ಎಲ್ಲ ನೋಡ್ಬಿಟ್ಟು ಒಂಥರ ಬೇಜಾರು ಮಾಡ್ಕೊತಾ ಇದ್ರು, ಮುಖನೇ ಒಂದು ಕಡೆ ತಿರುಗಿಸ್ಕೊಬಿಡ್ತಿದ್ರು, ಆ ಕಡೆ ನೋಡೋದೇ ಬೇಡಪ್ಪ ನಾವು ಅನ್ನೋ ಥರ ಮಾಡ್ಕೋತಾ ಇದ್ರು. ಸೊ ಏನಪ್ಪ ಹೇಳೋದು ಇಂಥವ್ರಿಗೆ ಅಂತ ಅನಿಸ್ಬಿಡುತ್ತೆ. ಬೇರೆ ಕಡೆ ಆದರೂ ಮಾಡ್ಕೊಂಡು ಸತ್ತರೆ ಅದು ಒಂಥರ. ದೇವಸ್ಥಾನಕ್ಕೆ ಬಂದಾಗ ನಾವು ಹೆಂಗೆ ನಡ್ಕೋಬೇಕು, ನಮ್ಮ ಮನಸ್ಸಲ್ಲಿ ಏನಿರಬೇಕು, ದೇವ್ರ ಕಡೆ ಅಷ್ಟೇ ನಮ್ಮ ಒಲವಿರಬೇಕು, ಇನ್ನು ಯಾವ ಕಡೆನೂ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ನಮಗಿಲ್ಲಪ್ಪ ಅಂತಂದರೆ ನೀವು ದೇವಸ್ಥಾನಕ್ಕೆ ಬರಬೇಡಿ, ಇನ್ನೆಲ್ಲಾದರೂ ಹೋಗಿ ಅಲ್ವಾ? ಸೊ ಇದ್ರ ಬಗ್ಗೆ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಈ ಥರ ಜನ ನೀವೆಲ್ಲಾದರೂ ನೋಡಿದ್ದೀರಾ, ಅವ್ರಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದೀರಾ ಅಂತಲೂ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ, ಕೇಳಿಸ್ಕೊತೀನಿ. ಸೊ ಈ ಥರದ್ದೆಲ್ಲ ನನ್ನ ಪ್ರಕಾರ ಈ ಥರದ್ದೆಲ್ಲ ಆಗಬಾರ್ದು. ಅದು ಮೇನ್ ದೇವಸ್ಥಾನಗಳೆಲ್ಲ ಆಗಬಾರ್ದು. ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ದೊಡ್ಡದು, ಅದನ್ನು ಹಾಳು ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಅದೇ ನಾನು ಅನ್ಕೋತಾ ಇದ್ದೆ, ದೇವರೇ ಎಲ್ಲಿಗಪ್ಪ ಬಂತು ನಮ್ಮ ಸಮಾಜ ಅನ್ನಿಸ್ತು. ಅಲ್ಲ, ನಾವು ಎಷ್ಟೊಂದು ಜನ ಯೂತ್ನ ನೋಡ್ತೀವಿ. ಅಲ್ಲೂ ಅಷ್ಟೇ ದೇವಸ್ಥಾನದಲ್ಲಿ ಇವರಲ್ಲದೆ ಎಷ್ಟೊಂದು ಜನ ಯೂತ್ ಇದ್ದರು, ಯಂಗ್ಸ್ಟರ್ಸ್ ಇದ್ದರು. ಸೊ ಅವ್ರು ಯಾರೂ ಆ ಥರ ನಡ್ಕೋತಿರ್ಲಿಲ್ಲ. ಇವರಿಬ್ಬರೇ ಸ್ಪೆಷಲಾಗಿ ಈ ಥರ ನಡ್ಕೋತಿದ್ದಿದ್ದು. ಅಟ್ಲೀಸ್ಟ್ ಅವ್ರನ್ನ ನೋಡಾದರೂ ಇವ್ರು ಬುದ್ಧಿ ಕಲಿಯೋದು ಬೇಡವಾ? ದೇವ್ರ ಜಪ ಹೇಳ್ಕೊಂಬರ್ತಿದ್ರು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಬರೋರಿದ್ದರು. ಸೊ ಅವ್ರನ್ನೆಲ್ಲ ನೋಡಿ ಇವ್ರು ಕಲಿಯೋದು ಎಷ್ಟಿದೆ ಅಲ್ವಾ? ತಂದೆ ತಾಯಿಗಳು ಪಾಪ ಅವ್ರು ಅನ್ಕೋತಾರೆ, ಅಯ್ಯೋ ನಮ್ಮ ಮಕ್ಕಳು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಫೀಲಲ್ಲಿ ಇರ್ತಾರೆ. ಆದರೆ ಇವ್ರು ಬೇರೆ ಫೀಲಲ್ಲೇ ಇರ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಈ ಥರ ಎಲ್ಲ ಇನ್ನೊಂದ್ಸತಿ ಆಗಬಾರ್ದು. ಈ ಥರದ್ದೆಲ್ಲ ನೋಡೋ ಕರ್ಮ ನಮಗೂ ಬೇಡ ಅಂತ ಅನಿಸುತ್ತೆ. ಸೊ ಇನ್ನೇನಾದರೂ ಇದ್ದರೆ ಕಮೆಂಟ್ ಮಾಡಿ ಅಷ್ಟೇ. ನಮಸ್ಕಾರ.